ಅಣ್ಣ ನಮಸ್ಕಾರ ಎಲ್ಲರಿಗೂ. ಎಲ್ಲಿದ್ದೀನಿ ಕೇಳಿದ್ರೆ ಇವತ್ತು ಮೇನ್ ರೋಡಲ್ಲೇ ಇದ್ದೀನಿ. ಯಾವ ಏರಿಯಾ ಅಂತ ಕೇಳ್ತೀರಾ? ನಾಗವಾರ ಹತ್ರ ಇದ್ದೀನಿ. ಬಾಡಿಗೆ ಬಂದೆ ಇಲ್ಲಿ. ಸರಿ ವೇಟ್ ಮಾಡ್ತಾ ಇದ್ದೀನಿ, ಯಾವ್ದಾದ್ರು ಬುಕ್ಕಿಂಗ್ ಆಗ್ಬೋದಾ ಅಂತ ನೋಡೋಣ ಬನ್ನಿ. ಇದು ಒಂದು ಪಿಕಪ್ ಇದೆ ಇವಾಗ ಅರ್ಜೆಂಟು. ಇಲ್ಲೇ ಸ್ವಲ್ಪ ದೂರ ಅಲ್ಲ, ಸ್ವಲ್ಪ ಹತ್ರ ಇದೆ. ಈ ಫ್ರಿಜ್ಜದ ಕೆಳಗಡೆ ಎಲ್ಲ ನಿಂತ್ಕೊಂಡಿದ್ದಾರೆ ನೋಡಿ. ಇಲ್ಲ ಎಲ್ಲಿಗೆ ಅಂತ ಕೇಳ್ತೀರಾ? ಈ ಟಿನ್ ಫ್ಯಾಕ್ಟ್ರಿ ಹತ್ರ RMZ ಇದೆ ಅಲ್ಲಿ. ಟಿನ್ ಫ್ಯಾಕ್ಟ್ರಿ ಹತ್ರ ಅಲ್ಲಿ ಹೋಗಿ ಬರೋಗಡೆ ಸುಸ್ತಾಗ್ಬಿಡ್ತೀವಿ ಆ ಟ್ರಾಫಿಕ್ ಅಲ್ಲಿ. ಏನು ಮಾಡೋದು, ಹೋಗ್ಲೇಬೇಕಲ್ಲ, ಪಿಕಪ್ ಇದೆ ಅಂತ. ಪಿಕಪ್ ಇಲ್ಲೇ. ಈ ಅಮ್ಮ ಆ ಮೂಲೆಯಲ್ಲಿ ಅವ್ನು ನಿಂತ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಲೊಕೇಶನ್ ಇರೋದು ಅಲ್ಲಿ, ಇಲ್ಲಿ ಮೂಲೆಯಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ತುಂಬ ಕಷ್ಟ ರೀ ಇಲ್ಲಿ.
ಇದು ಟಿನ್ ಫ್ಯಾಕ್ಟ್ರಿಯಿಂದ ಕಂಪನಿ. ಇಲ್ಲಿ ನೋಡಿ, ಇದು ಫುಲ್ ಟಿನ್ ಫ್ಯಾಕ್ಟ್ರಿ. ಆ ಕಡೆ ಫುಲ್ ಜಾಮ್ ಆಗಿದೆ ಬಸ್ಸುಗಳು, ನಿಮ್ಗೆ ಕಾಣ್ತಾ ಇರ್ಬೋದು. ಫುಲ್ ಇದು ಗೋಪಾಲನ ಮಾಲು. ಒಬ್ಬರು ಎಲ್ಲಿಂದ 800 ಕ್ರಾಸಿಂದ ಫೋನಲ್ಲಿ ಮಾತಾಡ್ಕೊಂಡೇ ಬರ್ತಿದ್ದಾರೆ. ಒಳಗಡೆ ಒಂದು ಆಫೀಸ್, ಒಂದು ಹುಡುಗಿ ಕೆಲಸ ಮಾಡ್ತೀವಿ. ಆ ಹುಡುಗಿ ಹತ್ರ ಬೇರೆ ಒಂದು ಹುಡುಗಿ ಬಗ್ಗೆ ಫುಲ್ ಕಂಪ್ಲೇಂಟ್ ಹೇಳ್ತಾ ಇದ್ದಾಳೆ. ಲಾಸ್ಟ್ ಈ ಹುಡುಗಿಗೆ ಸಿಗಾಕೊಳ್ಳೋದು ಏನಕ್ಕೆ ಗೊತ್ತಾ? ಈ ಹುಡುಗಿಯಲ್ಲಿ ಕೆಲಸ ಬಿಟ್ರೆ ಆ ಹುಡುಗಿ ಇನ್ನೊಂದು ಹುಡುಗಿ ಹತ್ರ ಹೇಳ್ಬಿಡ್ತಾಳೆ, ನಿನ್ನ ಬಗ್ಗೆ ಹಿಂಗೆಲ್ಲ ಮಾತಾಡಿದ್ರು. ಇದೆಲ್ಲ ಏನಕ್ಕೆ ಬೇಕು ಹೇಳಿ? ಹೋದ ಕೆಲಸ ಕೊಟ್ರ ಮಾಡಿದ್ರ ಬಗ್ಗೆ ತಪ್ಪಾಗಿ ಹೆಂಗೆ ಮಾತಾಡ್ಬೇಕು ಹೇಳಿ? ನಾಳೆ ಅದು ಇವರಿಗೆ ಪ್ರಾಬ್ಲಮ್ ಬರೋದು. ನೋಡಿ ಅಲ್ಲಿ ಆ ಕಡೆ ರೋಡಲ್ಲಿ ಎಷ್ಟು ಟ್ರಾಫಿಕ್ ಇದೆ ಹೋದ ನೀವು. ಅದು ದೊಡ್ಡ ಪ್ರಾಬ್ಲಮ್ ಹೋಗ್ಬಿಡ್ತೀವಿ. ಇವರೇ ಕಳ್ರಾಗೋದು. ಅವ್ರೇನೋ ಬೈಕೊಂಡು ಹೋಯ್ತಾರ, ಹೋಗ್ಲಿ ಬಿಡಿ, ನಮ್ಮ ಕೆಲಸ ನಾವು ನೋಡ್ಕೊಂಡು ಹೋಗ್ಬೇಕು ತಾನೆ. ಆ ಕಡೆ ರೋಡಲ್ಲಿ ನೋಡಿ ಸುಮ್ಮನೆ ತೋರಿಸ್ತೀನಿ ನಾನು, ಏನು ಟ್ರಾಫಿಕ್ ಗೊತ್ತಾ ಆ ಕಡೆ ರೋಡಲ್ಲಿ. ಆ ಕಡೆ ರೋಡ್, ಈ ಕಡೆ ರೋಡಲ್ಲ, ಅಷ್ಟು ಅಲ್ಲಿ ಫುಲ್ ಜಾಮ್ ಆಗಿದೆ. ಎಲ್ಲ ಈ ಕಂಪ್ನಿ ಒಳಗಡೆ ಹೋಗೋದ್ರಿಂದ ಅಲ್ಲಿ ಫುಲ್ ಜಾಮ್ ಆಗಿದೆ. ನಾನು ಏನಕ್ಕೆ ಕೇಳ್ತೀನಿ ಅಂದರೆ, ಈ ಅನುಭವ ನನಗೆ ಚೆನ್ನಾಗಿದೆ. ನಾವು ನಮ್ಮ ಫ್ರೆಂಡ್ ಒಬ್ಬರು ಒಳ್ಳೆಯವನು ಅಂತ ಹೇಳ್ಬಿಟ್ಟು ಅವ್ನು ಹೇಳ್ತೀವಿ, ಅವನೇ ಲಾಸ್ಟ್ ದೊಡ್ಡೊಂದು ಆಪ್ ಇಟ್ಕೊಂಡು ಹೋಗ್ಬಿಡ್ತಾನೆ. ಕೆಲವರು ಹಂಗೆ 100ರಲ್ಲಿ 5 ಜನ ಹಂಗೆ. ನಾನು ಹೇಳೋದು ಎಲ್ಲವರಲ್ಲ, ಬರೀ ಒಂದು 5 ಜನ ಇರ್ತಾರೆ, ಅಂಥವರೇ ಇರ್ತಾರೆ. ಅದಕ್ಕೆ ನಾನು ಹೇಳೋದು, ಬಗ್ಗೆ ಕಂಪ್ಲೇಂಟ್ ಮಾಡೋಕೆ ಹೋಗ್ಬೇಡಿ. ನಿಮ್ಮ ಕೆಲಸ ಎಷ್ಟಿದೆಯಾ ಅದು ಮುಗಿಸ್ಬಿಡಿ. ಇಲ್ಲ ಅವನೇನೋ ಬೈದ್ನಾ ಬಿಡಿ, ಈ ಕಿವಿಲಿ ಕೇಳ್ಕೊಳ್ಳಿ, ಈ ಕಿವಿಲಿ ಬಿಡ್ಬಿಡಿ. ಇವು ಹುಡುಗಿ ಅಲ್ಲಿಂದ ಮಾತಾಡಿ ನನ್ನ ಕಿವಿಯನ್ನು ಹೋಗಿ ಬಂದ್ಬಿಡ್ತು. ಅಯ್ಯೋ, ಅವಳು ಹಂಗೆ ಹೇಳಿದ್ಲು, ಇವಳು ಹಿಂಗೆ ಹೇಳಿದ್ಲು. ಅಯ್ಯಪ್ಪ, ಇಷ್ಟು ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ, ಕಂಪ್ಲೇಂಟ್ ಮಾತ್ರ ಇಷ್ಟು ದೊಡ್ಡದಾಗಿರುತ್ತೆ ಗೊತ್ತಾ. ಸರಿ ಬನ್ನಿ, ನಮ್ಗೆ ಬೇರೆಯವ್ರ ಇದೆ, ನಮಗೆ ನಮ್ಮ ಬಿಸ್ನೆಸ್ ನಾವು ನೋಡ್ಕೊಂಡು ಹೋಗ್ಬಿಡೋಣ ಅಂತ ಆಡ್ಬೇಕು. ನೋಡಿ, ಈ ಟ್ರಾಫಿಕ್ ಜೊತೆ ಫೈಟ್ ಮಾಡೋದಂದ್ರೆ ದೊಡ್ಡ ತಲೆನೋವ್ರಿ. ಒಂದು BMTC ಬಸ್ ಅವನು, ನಾನು ನಂದು ಗಾಡಿ, ಇನ್ನೊಂದು ಬೈಕ್ ಅವನು, ನಾವು 2 ಜನ ಕ್ರಾಸ್ ಮಾಡ್ತಿದ್ದೋ. BMTC ಅವ್ರು ಬಂದಾಗ್ರು ಬೆಳಿಗ್ಗೆ ಹೊಡ್ಕೊಂಡು ಹೋಗ್ಬಿಡ್ತೇವೆ ನಮ್ಮ. ಏನು ಸ್ವಲ್ಪ ಅಷ್ಟು ಅರ್ಜೆಂಟ್ ಅವರಿಗೆ, ಹೋಗಂತೂ ಬರಲ್ಲ ಅವರು. ಬೆಳಿಗ್ಗೆ ನಾನು ತಿಳ್ಕೊಂಬಿಟ್ಟವು, ನಾನು ಇನ್ನೊಬ್ಬ ಬೈಕ್ ಅವನಿದ್ದವು. ನಾವು 2 ಜನ ಸೇರ್ಕೊಂಡು ಹೋಗ್ಬಿಡ್ತು. ನಾವು ಹಂಗೆ ತಿಳ್ಕೊಂಡಿದ್ದು ನಾನು. ಈ ಟಿನ್ ಫ್ಯಾಕ್ಟ್ರಿ ಅಂದರೆ ಯಾವಾಗ ನೋಡಲಿ ಹಿಂಗೇನೆ ಇರ್ತದೆ.